ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಅಪ್ರಾಪ್ತ ಬಾಲರಿಂದ ಮತ್ತು ಗಾಂಜಾ ವ್ಯಸನಿಗಳಿಂದ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗಾಂಜಾ ಮಾದಕ ವಸ್ತುಗಳ ಸೇವನೆ ಮತ್ತು ವರ್ಗಾವಣೆ ಅತಿ ಹೆಚ್ಚಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಎಚ್ಪಿ ಅಧ್ಯಕ್ಷ ವಾಸುದೇವ್ ಮಾತನಾಡಿ, ಗಾಂಜಾ ತಡೆಗಟ್ಟುವುದಕ್ಕೆ ಸರ್ಕಾರ ವಿಫಲ ಆಗಿದೆ ಎಂದು ವಿಎಚ್ಪಿ ಜಿಲ್ಲಾಧ್ಯಕ್ಷ ವಾಸುದೇವ್ ಆರೋಪಿಸಿದರು. ಗಾಂಜಾ ಸೇದುತ್ತಾ ಇರುವ ಮುಸ್ಲಿಮರು ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಹಲ್ಲೆ ನಡೆಸ್ತಾ ಇದ್ದಾರೆ. ಕಿರುಕುಳ ಕೊಡೋದು, ಅವ್ಯಾಚ ಶಬ್ದದಿಂದ ನಿಂದನೆ ಮಾಡೋದು, ಇನ್ನು ಹಿಂದೂಗಳು ಎಲ್ಲಿಯೂ ಸಂಚರಿಸದಂತೆ ನಿರ್ಬಂಧ ಹೇರ್ತಾ ಇದ್ದಾರೆ ಎಂದರು. ಇನ್ನು ಹೆಣ್ಣು ಮಕ್ಕಳ ಬಳಿ ಅಶ್ಲೀಲವಾಗಿ ವರ್ತನೆ ತೋರಿ ಮುಜುಗರವನ್ನ ಪಡಿಸುತ್ತಿದ್ದಾರೆ. ಭಯಪಡಿಸುವಂತಹ ನೀಚ ಕೃತ್ಯ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಇಷ್ಟು ದೌರ್ಜನ್ಯ ಆದರೂ ಸಹ ಗಾಂಜಾ ವ್ಯಸನಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಎಂದು ಆರೋಪಿಸಿದರು. ಇನ್ನು ಇಂತಹ ವಿಚಾರಗಳಿಂದಾಗಿ ಸಾರ್ವಜನಿಕರು ಸರ್ಕಾರದ ಮೇಲೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ವಿದ್ಯಾರ್ಥಿ ಸಂಕೇತ್ ಹತ್ಯೆಯು ಕ್ರಿಕೆಟ್ ವಿಚಾರಕ್ಕೆ ಅನ್ನೋದು ತಪ್ಪು. ಸಂಕೇತ್ ಹತ್ಯೆಯು ಹಿಂದೂ ಬಾಲಕನನ್ನೇ ಹತ್ಯೆ ಮಾಡೋದಕ್ಕೆ ಪೂರ್ವ ನಿಯೋಜಿತವಾಗಿ ಸಂಚು ರೂಪಿಸಿ ಮಾಡಿರತಕ್ಕಂತ ಕೃತ್ಯ ಆಗಿದೆ ಎಂದು ಆರೋಪಿಸಿದ್ರು. ಇನ್ನು ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿಯೂ ಸಹ ಇದೇ ರೀತಿ ಘಟನೆ ಸಂಭವಿಸಿದೆ. ಅಪ್ರಾಪ್ತ ಬಾಲಕರು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಣಪತಿ ಮೆರವಣಿಗೆ ಮೇಲೆ ಅಪ್ರಾಪ್ತ ಬಾಲಕರಿಗೆ ಗಣಪತಿ ಎದುರಿಗೆ ಎಂಜಲು ಉಗುಳುವಂತಹ ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ಶಿರಾಳಕೊಪ್ಪದಲ್ಲಿಯೂ ಸಹ ಕೆಲ ಮುಸ್ಲಿಂ ಯುವಕರು ಗಾಂಜಾ ವ್ಯಸನ ಮಾಡಿ ಹಿಂದೂ ಯುವಕರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ ಎಂದು ವಿವರಿಸಿದ್ರು. ಹಿಂದೂ ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದಾಗ್ಲಿ ಅಥವಾ ಹಿಂದೂ ಬಾಲಕರಿಗೆ ದೌರ್ಜನ್ಯ ಮಾಡುವಂತಹ ಕಾರ್ಯ ಶಿವಮೊಗ್ಗದಲ್ಲಿ ನಡೀತಾ ಇದೆ. ನಿಮ್ಗೆಲ್ಲ ಇತ್ತೀಚಿನ ನಿದರ್ಶನ ಸಂಕೇತನಿಗೆ ಆಗಿರ್ತಕ್ಕಂಥ ಹತ್ಯೆ. ಇದು ಆರಕ್ಷಕ ಸಿಬ್ಬಂದಿ ಹೇಳಿದ ಹಾಗೆ ಯಾವುದೋ ಒಂದು ಕ್ರಿಕೆಟ್ ವೈಷಮ್ಯ ಅಂತ ಪ್ರಚಾರ ಕೊಟ್ಟರು. ಅದು ನಿಜವಾಗ್ಲೂ ಕ್ರಿಕೆಟ್ ವೈಷಮ್ಯ ಅಲ್ಲ. ಯಾಕೆ ಅಂದ್ರೆ ಇದಕ್ಕೆ ಪೂರ್ವ ನಿಯೋಜಿತವಾಗಿ ಇವರು ಕಾರ್ಯ ಮಾಡಿದ್ದಾರೆ. 2-3 ಸರಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಯಾಕೆಂದ್ರೆ ಸಂಕೇತನ ಸಹೋದರಿ ಇಂಥ ಪುಂಡರಿಗೆ ಸುಮಾರು ಸರಿ ಚಿಮಾರಿ ಹಾಕಿದ್ದಾರೆ. ಈ ದೃಷ್ಟಿ ಇಟ್ಕೊಂಡು ಅವರು ಉದ್ದೇಶಪೂರ್ವಕವಾಗಿ ಸಂಕೇತನ ಹತ್ಯೆ ಆಗಿದೆ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಇದನ್ನು ನಾವು ಬಲವಾಗಿ ಸರ್ಕಾರದ ಮಟ್ಟಕ್ಕೂ ಹಾಗೂ ಆರಕ್ಷಕರ ಪ್ರಮುಖರಿಗೂ ತಿಳಿಸಿದ್ದೀವಿ. ಈ ಎಲ್ಲ ವಿಚಾರ ಮುಂದಿಟ್ಕೊಂಡು ನಮ್ಮ ಹಿಂದೂ ನಾಗರಿಕರು ಭಯಭೀತರಾಗಬಾರ್ದು. ಅವ್ರ ಜೊತೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ನಿರಂತರವಾಗಿ ಸಹಾಯ ಮಾಡಿಕೊಂಡು ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡಲು ನಾವೆಲ್ಲ ತಯಾರಿದ್ದೀವಿ. ಈ ವಿಚಾರವಾಗಿ ಹಿಂದೂ ಬಾಂಧವರು ಗಟ್ಟಿ ಹೃದಯದಿಂದ ಎಲ್ಲೇ ಅನ್ಯಾಯ ಕಂಡ್ರೆ ನಮ್ಮಗಳಿಗೆ ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸುವಂತ ಪ್ರಯತ್ನಕ್ಕೆ ನಮ್ಮೆಲ್ಲರ ಆಶಯ ಇರುತ್ತೆ. ಅದಕ್ಕೆ ನಾವು ಈ ನಿಮ್ಮ ಮೂಲಕ ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ಯಾವುದೇ ತೊಂದರೆಗಳಾಗಿದ್ದಲ್ಲಿ ನಮ್ಮ ಕಾರ್ಯಕರ್ತರನ್ನು ಸಂಪರ್ಕಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ. ಇಂಥ ದೌರ್ಜನ್ಯಗಳು ಇಲ್ಲಿ ನಡಿಬಾರ್ದು. ಶಿವಮೊಗ್ಗ ಶಾಂತಿಯಾಗಿ ಇರಬೇಕು, ಶಿವಮೊಗ್ಗದೊಂದಿಗೆ ಸಹಬಾಳ್ವೆಯಿಂದ ಇರಬೇಕು. ಹಾಗೂ ನಮ್ಮ ಸರ್ಕಾರ ಈ ನಿದ್ರಾವಸ್ಥೆಯಿಂದ ಎಚ್ಚೆತ್ತು ಇಂಥ ಹಾವಳಿಗಳನ್ನ ತಡೆಯುವಂತ ಕಠಿಣ ಮಾರ್ಗಗಳನ್ನು ಕಂಡುಹಿಡಿಬೇಕು. ಅದು ಯಾರೇ ಆಗಿರಲಿ, ಅದು ನಮ್ಮ ಕಾರ್ಯಕರ್ತರೇ ಆಗಿದ್ರು ತಪ್ಪು ಮಾಡಿದರೆ ತಪ್ಪೇ ಅಂತ ನಾವು ಬಲವಾಗಿ ಹೇಳ್ತೀವಿ. ಆದ್ರಿಂದ ಹಿಂದೂ ಸಮಾಜವನ್ನು ಉಳಿಸುವ ದೃಷ್ಟಿಯಲ್ಲಿ ಹಿಂದೂ ಸಮಾಜ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ನಾನು ಕರೆ ಕೊಡ್ತೇನೆ. ರಿಪೋರ್ಟ್ ಬರ್ಬೇಕಂತೆ, FSL ರಿಪೋರ್ಟ್ ಈಗ ಕಾಯ್ತಾ ಇದ್ದೀವಿ ಅಂತ ಪೊಲೀಸ್ ಅಧೀಕ್ಷಕರು ಹೇಳಿದ್ದಾರೆ. ಇತ್ತೀಚಿನ ರಿಪೋರ್ಟ್ ಪ್ರಕಾರ 5 ಜನ ಗಾಂಜಾ ತಗೊಂಡಿದ್ದಾರೆ ಅಂತ ರಿಪೋರ್ಟ್ FSL ಬಂದಿದೆ.